ಪ್ರೀಮಿಯರ್ ಶೋಗಳು ಮಾಡಿದ್ವಿ, ಡೋಂಟ್ ಲಾಫ್ ಚಾಲೆಂಜ್ ಅಂತ. ಅಲ್ಲೆಲ್ಲ ಭಾಳ ಚೆನ್ನಾಗಿ ಆಡಿಯನ್ಸ್ ಬಂದು ಭಾಳ ಅದ್ಭುತವಾಗಿ ಎಂಜಾಯ್ ಮಾಡಿ ರಿಯಾಕ್ಷನ್ ಕೊಟ್ಟೋಗಿದ್ರು. ಸಿಂಗಲ್ ಸ್ಕ್ರೀನಲ್ಲಿ ಹೆಂಗಿರುತ್ತೆ ಅನ್ನೋ ಒಂದು ಭಾಳ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೆ ಇವತ್ತು ಬೆಳಗ್ಗೆ ನೋಡೋಕ್ಕೆ ಇದು ಕೂಡ ನಮ್ಮ ನಮ್ಮ ಹುಡುಗರು ಬಹಳ ಚೆನ್ನಾಗೆಲ್ಲ ಎಂಜಾಯ್ ಮಾಡ್ತಾರೆ, ಮಜಾ ಮಾಡ್ತಾರೆ, ಭಾಳ ಖುಷಿ. ಇದಾರಲ್ಲ ಗೀತಮ್ಮ ಮತ್ತು ನಮ್ಮ ವಿಜಯ್ ಪ್ರಸಾದಮ್ಮ ಇದಾರಲ್ಲ, ಅದ ನೆಕ್ಸ್ಟ್ ಪಾರ್ಟಲ್ಲಿ ಮಾಡೋಣ. ನಿರ್ದೇಶಕರುಗಳು ಹೇಳಿದ್ರಲ್ಲ, ನಮ್ಮ ಪೂರ್ಣಚಂದ್ರ ಅವ್ರು ಹೇಳ್ತಿದಾರಲ್ಲ, ಈ ಲ್ಯಾಂಡರ್ ಟೀಮ್ ಪಾರ್ಟ್ 3 ಅಂತ. ಸೊ ನೋಡೋಣ. ಟೀಮು ಭಾಳ ಚೆನ್ನಾಗಿದೆ, ಭಾಳ ಹಾರ್ಡ್ ವರ್ಕರ್ಸ್ ಎಲ್ಲ ಭಾಳ ಚೆನ್ನಾಗಿ ಬರೆದು ತುಂಬ ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೂ ಜನ ಕಲಾವಿದರಲ್ಲಿ ಮೋಸ್ಟ್ ಆಫ್ ದೆಮ್ ಫಸ್ಟ್ ಟೈಮರ್ಸ್ ಇದ್ದಾರೆ. ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಈ ಸಿನಿಮಾಗೆ ನಾನೊಂದು ಟ್ರ್ಯಾಕ್ ಅಷ್ಟೇ, ಎಲ್ಲ ಅದ್ಭುತವಾಗಿ ಓಡಿರೋರು ಬೇರೆ ಎಲ್ಲ ಕಲಾವಿದರು. ಯಾರಿಗೆಲ್ಲ ಹುಡುಗರಿಗೂ ಬೈಕ್ ಇಷ್ಟ ಅಲ್ವ, ಅದರಲ್ಲೂ ತಾಯಿ ಕೊಡಿಸಿರೋದು, ತಂದೆ ಕೊಡಿಸಿರೋ ಬೈಕ್ ಅಂದರೆ ಅದು ಭಾಳ ದೊಡ್ಡ ಎಮೋಷನ್. ಅಂದರೆ ಅದು ಸ್ಪೆಷಲ್ ಮಿಡಲ್ ಕ್ಲಾಸಲ್ಲಿ ತುಂಬ ಕಷ್ಟಪಟ್ಟು ಒಂದು ತೊಗೊಂಡಿರ್ತೀವಿ, ಅದ್ರ ಮೇಲೆ ಪ್ರೀತಿ ಅದು ಯಾವಾಗಲೂ ಹಂಗೆ ಇರುತ್ತೆ. ಇವತ್ತಿಗೂ ನಮಗೆ ನನ್ನ ತಂದೆ ಕೊಡಿಸಿರೋ TVS ಇನ್ನೂ ನನ್ನ ಹತ್ರನೇ ಇದೆ. ಅದು ಅವತ್ತು ಅವರು ನಾವು ಅವ್ರವ್ರ ಒದ್ದಾಟದಲ್ಲಿ ಕೊಡಿಸಿರ್ತಾರಲ್ಲ, ಅದು ಯಾವಾಗಲೂ ಎಮೋಷನ್. ನೆಕ್ಸ್ಟ್ ಹೇಳ್ತೀನಿ, ಅಣ್ಣ ಫ್ರಮ್ ಮೆಕ್ಸಿಕೋ ಶೂಟ್ ಮುಗಿದಿದೆ. ಈಗ ನೆಕ್ಸ್ಟ್ ಈಗ ಮದರ್ ಪ್ರಾಮಿಸ್ ಮುಗಿತಿದ್ದಂಗೆ ಅಣ್ಣ ಫ್ರಮ್ ಮೆಕ್ಸಿಕೋ ಪ್ರಮೋಷನ್ಸ್ ಶುರು ಮಾಡ್ತಾರೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಗ್ರೂಪ್ ಕೂತ್ಕೊಂಡು ಒಂದೆರಡು ತಾಸು ಆರಾಮಾಗಿ ಮಜಾ ಮಾಡ್ಕೊಂಡು ಹೋಗುವಂಥ ಒಂದು ಪಿಕ್ಚರು. ಭಾಳ ದಿವಸ ಆಗಿತ್ತು. ಡಾಲಿ ಧನಂಜಯ್ ಇದು ಡೈರೆಕ್ಟ್ದು ಫಸ್ಟ್ ಫಿಲಮ್ ಡೈರೆಕ್ಟ್ ಮಾಡಿದ್ದು. ನಿಮ್ಗೆ ಹಿಂಗೆ ಅನಿಸ್ತು ಅವ್ರದ್ದು ಡೈರೆಕ್ಷನ್ ಎಲ್ಲ? ಭಾಳ ಚಂದ ಮಾಡ್ಯಾರ. ಅಂದರೆ ನಿಮಗೆ ಶುರುವಿಂದ ಕೊನೆ ತನಕನೂ ಒಂದು ಹಿಡಿದು ಕೂರಿಸುವಂಥ ಕೆಲಸ ಇರಬೇಕಲ್ಲ, ಅದು ಅಷ್ಟು ಈಗಿ ಆಗಿರೋದಿಲ್ಲ. ಪ್ರತಿ ಪಾತ್ರವನ್ನು ಅವ್ರು ಡಿಸೈನ್ ಮಾಡಿದ ಪಾತ್ರ, ಅಲ್ಲಿ ನಡೆಯುವ ಇನ್ಸಿಡೆಂಟು, ಅಲ್ಲಿ ಆಗುವಂಥ ಕೇವಸ್, ಅದರ ಮಧ್ಯೆ ನಡೆಯುವಂಥ ಒಂದು ಕಾಮಿಡಿ, ಇದೆಲ್ಲವೂ ಭಾಳ ಚಂದ ಇದೆ. ಇಷ್ಟೊಂದು ಕೊಟ್ಟು ನೋಡಿ. ಥ್ಯಾಂಕ್ ಯು ಸರ್. ಯೂಶ್ವಲಿ ಈ ಥರ ನಮ್ಮ ಅಂದರೆ ಸ್ಲಾಪ್ಸ್ಟಿಕ್ ಕಾಮಿಡಿಗಳು ಕನ್ನಡದಲ್ಲಿ ಬರೋದು ತೀರಾ ಕಡಿಮೆ. ಸೊ ಅಂಥದ್ರಲ್ಲಿ ಇದೊಂದು ಮದರ್ ಪ್ರಾಮಿಸ್ ಸಿನಿಮಾ ಸೂಪರಾಗಿ ಬಂದಿದೆ. ಆ್ಯಂಡ್ ಇಲ್ಲಿ ಸ್ಪೆಷಲ್ ಮೆನ್ಷನ್ ಮಾಡಬೇಕಾಗಿರೋದು ಎಲ್ಲ ಆ್ಯಕ್ಟರ್ಸ್ಗಳು. ಸೊ ಒಂದು ಅಂದರೆ ಸಿನಿಮಾ ಶುರುವಾದಾಗಲಿಂದ ಹಿಡಿದು ಕೊನೆಯವರೆಗೂ ನಮ್ಮನ್ನು ನಗಿಸ್ತಾ ಕರ್ಕೊಂಡೇ ಹೋಗ್ತಾರೆ. ಆ್ಯಂಡ್ ಇದು ಬರೀ ಕಾಮಿಡಿ ಸಿನಿಮಾ ಅಲ್ಲ. ಇವಾಗ ನಮಗೆ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಇದು ಕಾಮಿಡಿ ಫಿಲ್ಮ್ ಅಂತ. ಡೆಫಿನೆಟ್ಲಿ ಇದು ಕಾಮಿಡಿ ಫಿಲ್ಮ್ ಜೊತೆಗೆ ಒಂದು ಫೈನಲಲ್ಲಿ ಕ್ಲೈಮ್ಯಾಕ್ಸಲ್ಲಿ ಏನು ನಮಗೊಂದು ಮೆಸೇಜ್ ಕೊಟ್ಟಿದ್ದಾರೆ, ಅದು ತುಂಬ ಇಂಪ್ಯಾಕ್ಟ್ಫುಲ್ ಆಗಿದೆ. ಸೊ ಈ ಒಂದು ಸಿನಿಮಾ ಒಂಥರ ಪವರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಮೇಜರ್ ನನಗೆ ತುಂಬ ಖುಷಿಯಾಗಿದ್ದು ಸಾಂಗ್ಸು. ಸೊ ನಾವು ಕೇಳಿದಾಗ ನಮಗೊಂದು ಇಮ್ಯಾಜಿನೇಷನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದು ಈ ಸಿನಿಮಾದಲ್ಲಿ ತುಂಬ ಸಖತ್ತಾಗಿ ವರ್ಕ್ ಆಗಿದೆ. ಸೊ ಈ ಮದರ್ ಪ್ರಾಮಿಸ್ ಸಿನಿಮಾ ಇಡೀ ಕರ್ನಾಟಕದ ಎಲ್ಲ ಮೂಲೆಗೂ ಮುಟ್ಲಿ ಮತ್ತು ಎಲ್ಲರೂ ನೋಡಲೇಬೇಕಾದಂಥ ಒಂದು ಸಿನಿಮಾ. ಸೊ ವಿಶ್ ಯು ದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಗೆ ಹೆಂಗೆ ಅನಿಸ್ತು ಫಿಲಮ್ ನೋಡಿ? ಅಂದರೆ ಅದೇ ಆ್ಯಸ್ ಅ ಫಿಲ್ಮ್ ಮೇಕರ್ಸ್ ನಾವು ಆ್ಯಕ್ಟರ್ಸ್ ಆಗಿ ಈ ಸಿನಿಮಾನ ಒಂದು ಕಾಮಿಡಿ ಸಿನಿಮಾ ಅನ್ನೋದಕ್ಕಿಂತ ಒಂದು ಎಮೋಷ್ನಲ್ ಜರ್ನಿ ಅಂತ ಟ್ರೀಟ್ ಮಾಡ್ಬೋದು. ಯಾಕಂದರೆ ನನಗೆ ಕ್ಲೈಮ್ಯಾಕ್ಸ್ ಪಾರ್ಟು ಸುಮಾರು ಕಡೆ ನೋಡ್ತಾ ಇದ್ದೆ, ಹೆಂಗಿದೆ ಎಲ್ಲರೂ ಬರ್ದಾಗ್ತಾಯಿದ್ರು ಕ್ಲೈಮ್ಯಾಕ್ಸ್ ಬಗ್ಗೆ. ನಾವು ಎಕ್ಸ್ಪೆಕ್ಟೇಷನ್ ಬೇರೆ ಥರ ಇಟ್ಕೊಂಡಿದ್ವಿ, ಬಟ್ ಅದು ಈಸಿಯಾಗಿ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಮನೇಲಿ ಕೂತು OTT ಬಂದಮೇಲೆ ನೋಡ್ತೀನಿ ಅಂತ ನೋಡ್ಬಿಡಿ. ದಯವಿಟ್ಟು ಫಸ್ಟ್ ವೀಕಲ್ಲೇ ಬಂದು ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ. ಥ್ಯಾಂಕ್ ಯು.